ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಫಸ್ಟ್ ನನ್ನ ಕಡೆಯಿಂದ ಒಂದು ದೊಡ್ಡ ಸಾರಿ. ಇನ್ಮೇಲೆ ಕಂಟಿನ್ಯೂ ವಿಡಿಯೋಗಳು ಮೂವ್ ಆಗುತ್ತೆ. 4 ಲ್ಯಾಂಗ್ವೇಜಸ್ ಅಲ್ಲಿ ನಾನು ಇನ್ಮೇಲೆ ವಿಡಿಯೋಗಳನ್ನ ಮಾಡ್ಬೇಕಂತ ಇದ್ದೀನಿ. ಅದು ಯಾವ್ದ್ಯಾವ್ದು ಅಂತ ಅಂದ್ರೆ ಹಿಂದಿ, ತೆಲುಗು, ಕನ್ನಡ, ತಮಿಳ್ 4 ಲ್ಯಾಂಗ್ವೇಜ್ ಅಲ್ಲಿ ನಾನು ಇನ್ಮೇಲೆ ಯಾವುದೇ ರೀತಿ ಸಬ್ಸ್ಕ್ರೈಬರ್ ಇದ್ರು ಡೋಂಟ್ ವರಿ, ಎಲ್ಲರಿಗೂ ಕಂಫರ್ಟಬಲ್ ಆಗಿರೋ ಅಂತ ವಿಡಿಯೋಗಳನ್ನ ನಾನು ಮಾಡ್ತೀನಿ. ನಿಮಗೆ ಯಾವ್ಯಾವ ಭಾಷೆಗಳು, ನೀವು ಯಾವ್ಯಾವ ಭಾಷೆ ಅಂತ ನನಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದ ಹೇಳ್ಕೊಳ್ತೀನಿ, ಮತ್ತೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಷ್ಟು ವರ್ಷ ಆದ್ಮೇಲೆ ನನ್ನ ಫಸ್ಟ್ ವಿಡಿಯೋ ಇದು. ಯಾರಿಗೆ ಈ ತರ ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಮೈಂಡ್ ಅಲ್ಲಿ ಇದೆ ಆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಈ ಕೆಲವೊಂದು ವಿಷಯಗಳು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ಏನ್ ಕಲರ್ ಕರೆಕ್ಷನ್ಸ್ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಅದು ಪಾರ್ಟ್ 2 ಅಂತ. ಈ ಟೈಟಲ್ಗೆ ಏನ್ ಹೆಸರು ಇರುತ್ತೆ ಅದೇ ಟೈಟಲ್ ಹೆಸರನ್ನೇ ನೀವು ಪಾರ್ಟ್ 2 ಅಂತ ಹೊಡೆದ್ರೆ ಆ ಟೈಟಲ್, ಆ ಒಂದು ವಿಡಿಯೋ ನಿಮ್ ಮುಂದೆ ಬರುತ್ತೆ. ಬೇರೆ ಯಾರೆಲ್ಲ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರೋ ಅಂತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನನ್ನ ಚಾನೆಲ್ ಅಲ್ಲಿ ತುಂಬಾ ವರ್ಷ ಆಯ್ತು ಟೈಟಲ್ಸ್ ಗಳು ಅಪ್ಲೋಡ್ ಮಾಡಿ. ವಿಡಿಯೋಸ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಏನೆಲ್ಲ ವಿಷಯಗಳಿದೆ, ನಾನು ಯಾವ ತರ ಎಡಿಟಿಂಗ್ ಮಾಡ್ತೀನಿ, ವೆಡ್ಡಿಂಗ್ ಎಡಿಟಿಂಗ್ಸ್, ಅದನ್ನೆಲ್ಲ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇನ್ಮೇಲೆ ನಾನು ಕಂಟಿನ್ಯೂ 1 by 1 ನಾನು ಚಾನಲ್ ಅಲ್ಲಿ ಎವ್ರಿ ಡೇ ಲೈವ್ ಅಲ್ಲಿ ನಾನು ಮಾತಾಡ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಎಡಿಟಿಂಗ್ ಹೇಗ್ ಮಾಡ್ಬೋದು, ಹೇಗೆಲ್ಲ ಈಸಿ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ಬೇಕು ಅಂತ. ಚಾನಲ್ಸ್ ತುಂಬಾ ಜನ ಇದಾರೆ ಫ್ರೀ ಕೊಡೋರು, ಆದ್ರೆ ನಾನು ನನ್ನ ಚಾನಲ್ ಕಡೆಯಿಂದ ನಾನು ಯಾವುದೇ ಟೈಟಲ್ಸ್ ನಿಮ್ಗೆ ಫ್ರೀ ಅನ್ನೋದು ಕೊಡೋದಿಲ್ಲ. ಯಾಕಂದ್ರೆ ಒಂದು ಟೈಟಲ್ ಮಾಡ್ಬೇಕಾದ್ರೆ ತುಂಬಾ ಪ್ರೋಸೆಸ್ ಇರುತ್ತೆ. ಹಂಗಾಗಿ ನಾನು ಟೈಟಲ್ ನ ಫ್ರೀ ಕೊಟ್ಬಿಟ್ರೆ ಪರ್ಚೇಸ್ ಮಾಡ್ಕೊಂಡು ನೀವು ಒಂದು ಕೆಲಸ ಮಾಡಿದಾಗ ಆ ಟೈಟಲ್ ನ ನೀವು ಇನ್ನೊಬ್ಬರಿಗೆ, ಯಾರಿಗಾದ್ರೂ ಸ್ಟುಡಿಯೋದವ್ರು ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಅಂತವ್ರಿಗೆ ಹಾಕುವಾಗ ಅವರಿಗೆ ಅದಕ್ಕೆ ಒಂದು ಚಾರ್ಜ್ ಅನ್ನೋದು ಇದ್ದೇ ಇರುತ್ತೆ. ಈಗ ತುಂಬಾ ಜನ ಟೈಟಲ್ಸ್ ಫ್ರೀ ಅಂತ ಕೊಡ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಅವ್ರು ಯಾವ ರೀತಿಯಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ನಿಮ್ ಸಬ್ಸ್ಕ್ರೈಬರ್ ಇಂದ ಅವ್ರಿಗೊಂದು ಸ್ವಲ್ಪ ದುಡ್ಡು ಬರುತ್ತೆ, ಆ ತರ ಒಂದು ವಿಷಯಕ್ಕೆ ಅವ್ರು ಮಾಡ್ತಾರೆ. ಬಟ್ ಅಲ್ಲಿ ಒಂದು ವಿಷಯ ನಡೀತಿದೆ, ಏನಪ್ಪಾ ಅಂದ್ರೆ ಎಷ್ಟೋ ಜನ ಎಡಿಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಕಷ್ಟಪಟ್ಟು ಟೈಟಲ್ ಮಾಡ್ತಾರೆ. ಆ ಟೈಟಲ್ ಗೆ ಸಿಕ್ಕೋದು ಆ ಕಾಸು ತುಂಬಾ ಕಮ್ಮಿ ಇರುತ್ತೆ. ಇಲ್ಲಿ ಹೋದ್ರೆ ನಮ್ಗೆ ಇಷ್ಟು ಕಮ್ಮಿ ಮಾಡ್ಕೊಡ್ತಾರೆ, ಇಲ್ಲೋ ಈ ಸ್ಟುಡಿಯೋಗೆ ಹೋದ್ರೆ ಇಷ್ಟು ಕಮ್ಮಿ ಮಾಡ್ಕೊಡ್ತಾರೆ, ಆ ಸ್ಟುಡಿಯೋಗೆ ಹೋದ್ರೆ ಅಷ್ಟು ಕಮ್ಮಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಸ್ಟುಡಿಯೋದವ್ರು ಈ ಸ್ಟುಡಿಯೋದವ್ರು ಏನ್ ಮಾಡಿರ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಬಂದು ಎಡಿಟಿಂಗ್ ಅನ್ನೋದನ್ನ ಅವ್ರು ಎಲ್ಲೋ ಒಂದ್ ಕಡೆ ಫ್ರೀ ಆಫ್ ಕಾಸ್ಟ್ ಇಂದ ತಗೊಂಡ್ಬಂದಿರ್ತಾರೆ. ಆ ಟೈಟಲ್ ಆಗಿರ್ಬೋದು, ಆ ಪ್ರಾಜೆಕ್ಟ್ ಆಗಿರ್ಬೋದು, ಅದರಿಂದ ಅದ್ರ ವ್ಯಾಲ್ಯೂ ಇರೋದಿಲ್ಲ. ಒಂದ್ ಕಡೆ ಫ್ರೀ ಯಾವಾಗ ತಗೊಳ್ತೀವೋ ನಾವು ಅನ್ಕಂಫರ್ಟಬಲ್ ಆಗಿ ಕೆಲಸ ಮಾಡ್ತೀವಿ, ಒಂದು ರೆಸ್ಪಾನ್ಸ್, ಏನೋ ಒಂದು ಕೆಲಸ ಮಾಡ್ಬೇಕೆ ಅನ್ನೋ ಒಂದು ಬೇಸಿಕ್ ವಿಷಯವನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಆಯ್ತು ಹೇಗೋ ಆಗ್ಲಿ ಮಾಡಿ ಬಿಡೋಣ ಅಂತ ನಾವು ಮಾಡ್ತೀವಿ. ಹಂಗಾಗಿ ಯಾವುದೇ ಟೈಟಲ್ ನಾನು ಫ್ರೀಯಾಗಿ ಕೊಡೋದಿಲ್ಲ. ಅದೇ ರೀತಿ ನೀವು ಸಪೋರ್ಟ್ ಕೊಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ನನಗೆ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಿ. ಖಂಡಿತ ನಿಮ್ಗೆ ನನ್ನಿಂದ ಹೆಲ್ಪ್ ಆಗುತ್ತೆ ಅನ್ನೋದು ನಾನು ನಂಬ್ತೀನಿ. ಕೇಳೋ ಯಾವುದೇ ವಿಷಯ ಆಗಿರ್ಬೋದು ನಾನು ನಿಮ್ಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀನಿ ಈ ಡೇಸ್ ಒಳಗಡೆ. ಈ ವಿಡಿಯೋಸ್ ಅಲ್ಲಿ ನೀವು 8, 9, 10, 10x ಗಂಟ ಯಾವುದೇ ಪ್ರಾಬ್ಲಮ್ ಬಂದ್ರೆ ಅದನ್ನ ನಾನು ಸಾಲ್ವ್ ಮಾಡ್ಕೊಡ್ತೇನೆ. ಯಾವ ಪ್ರಾಬ್ಲಮ್ ನಿಮ್ಮನ್ನ ಪ್ರಾಬ್ಲಮ್ ಕೊಡ್ತಿದೆ ನಿಮ್ಗೆ, ಆ ಪ್ರಾಬ್ಲಮ್ ನನಗೆ ದಯವಿಟ್ಟು ಹೇಳಿ. ಆ ಟೈಮ್ ಆಗಿಲ್ಲ ಅಂದ್ರೆ ಇನ್ನೊಂದು ಟೈಮ್ ಅಲ್ಲಿ ನಾನು ಮ್ಯಾಕ್ಸಿಮಮ್ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಬಟ್ ಎಲ್ಲಾ ಕಮೆಂಟ್ಸ್ಗೂ ನಾನು ರೆಸ್ಪಾನ್ಸ್ ಕೊಡ್ತೇನೆ. ಖಂಡಿತ ನಾನು ಟೈಟಲ್ ನ ಅಪ್ಲೋಡ್ ಮಾಡ್ತೇನೆ. ಫೋಟೋಗ್ರಾಫರ್ ಮತ್ತೆ ವಿಡಿಯೋಗ್ರಾಫರ್ ಬಗ್ಗೆ ಯಾವ್ದಾದ್ರು ಸಮಸ್ಯೆ ಆಗಿರ್ಬೋದು, ನಿಮ್ಗೆ ಯಾವ್ದಾದ್ರು ಊರುಗಳಲ್ಲಿ ಫೋಟೋಗ್ರಾಫರ್ ಸಿಗ್ತಾ ಇಲ್ಲ, ವಿಡಿಯೋಗ್ರಾಫರ್ ಸಿಗ್ತಾ ಇಲ್ಲ, ಆನೆಸ್ಟ್ ಆಗಿರ್ಬೇಕು. ಇವಾಗ ಒಂದು ಆಟೋ ಬುಕ್ ಮಾಡ್ತೀವಿ ಅಂದ್ರೆ ಎಲ್ಲೇ ಯಾವ್ದೇ ಹೋಗಿರ್ಬೋದು, ತೊಂದರೆ ಆಗ್ಬೋದು. ಆ ತರ ವಿಷಯಗಳನ್ನ ಕೂಡ ನಾವು ನನ್ನ ಕಡೆಯಿಂದ ನಾನು ನಿಮ್ಗೆ ಸಪೋರ್ಟ್ ಕೊಡೋ ಅವಕಾಶ ಇದೆ. ಯೂಸ್ಫುಲ್ ಆಗೇ ಇರುತ್ತೆ ಆ ಒಂದು ವೆಬ್ಸೈಟ್, ಅಪ್ಲಿಕೇಶನ್ಸ್ ಎಲ್ಲ. ಇವತ್ತು ನಾವು ಏನ್ ತಿಳ್ಕೊಳ್ಳೋಣ ಅಂದ್ರೆ ವಿಡಿಯೋಸ್ ಅಲ್ಲಿ ಕಲರ್ ಕರೆಕ್ಷನ್ ತುಂಬಾ ಜನ ತುಂಬಾ ರೀತಿ ಮಾಡ್ತಾರೆ. ಸೊ ನಾನು ಒಂದು ರೀತಿ ಮಾಡ್ತಾ ಇದ್ದೀನಿ, ಅದನ್ನ ಇಲ್ಲಿ ಗಂಟ ಯಾರಿಗೂ ನಾನು ಹೇಳಿರ್ಲಿಲ್ಲ. ಸೊ ಇನ್ಮೇಲೆ ಆ ತರ ಒಂದು ಸೀಕ್ರೆಟ್ ಆಗಿರೋ ವಿಷಯಗಳನ್ನ ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋಸ್ ಅಲ್ಲಿ ತುಂಬಾ ಸೀಕ್ರೆಟ್ಸ್ ಇದಾವೆ. ಎಡಿಟಿಂಗ್ ಮಾಡೋ ವಿಷಯ ಆಗಿರ್ಬೋದು, ಈಸಿಯಾಗಿ ಇಲ್ಲ ಎಡಿಟಿಂಗ್ ಮಾಡಬಹುದು. ಅದರಲ್ಲಿ ತುಂಬಾ ನಾವು ಹೇಗೆ ಕಂಫರ್ಟ್ ಆಗಿ ಕೆಲಸ ಮಾಡಬೇಕು ಅನ್ನೋದು ಈ ಡೇಸ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಆ ಎಲ್ಲಾ ಆಪ್ಷನ್ಸ್ ಗಳು ನಾನು ನಿಮ್ಗೆ ಇನ್ಮೇಲೆ ಡೇ ಬೈ ಡೇ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಇಷ್ಟು ವರ್ಷ ನಾನು ವಿಡಿಯೋಸ್ ಯಾವ್ದು ಅಪ್ಲೋಡ್ ಮಾಡಿಲ್ಲ. ಬಟ್ ಆದ್ರೂ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ.
ನಾನು ಅನ್ಕೊಂಡಿಲ್ಲ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಬಟ್ ಆ ಸಬ್ಸ್ಕ್ರೈಬರ್ನ ನಾನು ಇವಾಗ ನೋಡಿದ ತಕ್ಷಣನೇ ನಾನು ಆ ಮೇಲ್ ಐ ಡಿ ಕೂಡ ನಾನು ನನ್ನ ಮೊಬೈಲಲ್ಲಿ ಇಟ್ಕೊಂಡಿರ್ಲಿಲ್ಲ. ಮತ್ತೆ ಯಾವುದೋ ಒಂದು ಕಾರಣಕ್ಕೆ ನೋಡೋಣ ಅಂದ್ಬಿಟ್ಟು ಅದನ್ನ ಸರ್ಚ್ ಮಾಡಿದಾಗ ನನಗೆ ಒಂದು ಒಳ್ಳೆ ವಿಷಯ ನನಗೆ ಅದರಿಂದ ಸಿಕ್ತು. ಸೊ ಓಕೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮತ್ತೆ ಇದನ್ನ ಈ ಚಾನಲ್ನ ಯಾಕೆ ಕಂಟಿನ್ಯೂ ಮಾಡ್ಬೋದಂತ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ನಾವು ಒಂದು ಒಳ್ಳೆ ಇವತ್ತು ಒಳ್ಳೆ ನಾವು ಒಂದು ಕಲರ್ ಕರೆಕ್ಷನ್ ನ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ.